ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭಾಶಯಗಳು. ಇವತ್ತಿನ ದಿವಸ ಎಷ್ಟನೇ ಪೇಜ್ ಸ್ಟಾರ್ಟ್ ಮಾಡೋಣ? ಗದ್ಯ ಭಾಗ ಎಷ್ಟು? ಓಕೆ, ಇವತ್ತಿನ ಗದ್ಯ ಭಾಗ ವಿಶೇಷ ಏನಪ್ಪಾ ಅಂತಂದ್ರೆ 2025ರಲ್ಲಿ ನವೋದಯ ಪರೀಕ್ಷೆಯನ್ನ ನಡೆಸಿರ್ತಕ್ಕಂಥ ಆ ಒಂದು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಗದ್ಯ ಭಾಗವನ್ನ ನಾನು ನಿಮ್ಮ ಮುಂದೆ ಇವತ್ತಿನ ದಿವಸ ತಂದಿದ್ದೇನೆ. ಯಾವ ರೀತಿ ಇದೇ ವರ್ಷ ಫೆಬ್ರವರಿಯಲ್ಲಿ ಎಕ್ಸಾಮ್ ನಡೀತಲ್ಲ, ಆ ಎಕ್ಸಾಮ್ದೊಳಗ ಆ ಒಂದು ಗದ್ಯ ಭಾಗಗಳನ್ನ ಯಾವ ರೀತಿ ಕೇಳಿದಾರ, ಆ ಒಂದು ಗದ್ಯ ಭಾಗದೊಳಗ ಪ್ರಶ್ನೆಗಳು ಯಾವ ರೀತಿ ಇರ್ತಾವ ಅನ್ನೋದು ಏನಾಗ್ತದ ನಿಮ್ಗೆ ಗೊತ್ತಾಯ್ತಂದ್ರ ಮುಂದೆ ನೀವು ಯಾವ ರೀತಿ ಗದ್ಯ ಭಾಗಗಳನ್ನ ಓದ್ಬೇಕು, ಅವುಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಿಮ್ಗೆ ಏನಾಗ್ತದ ಕ್ಲಿಯರೆನ್ಸ್ ಆಗ್ತದೆ. ಮತ್ತ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ನೋಡ್ರಿ ಗದ್ಯ ಭಾಗ ಎಷ್ಟ್ರಿ? 14. ಇದೇನಪ್ಪಾ ಅಂತಂದ್ರ 2025ರೊಳಗ ಆಲ್ರೆಡಿ ಇದನ್ನ ಏನಾಗಿದೆ ನವೋದಯ ಪರೀಕ್ಷೆಯಲ್ಲಿ ಈ ಒಂದು ಗದ್ಯ ಭಾಗ ಬಂದಿದೆ. ಹಾಗಾದ್ರೆ ನೋಡೋಣ ವಿದ್ಯಾರ್ಥಿಗಳೇ, ಮಾನವ ನಿರ್ಮಿತ ವಸ್ತುಗಳಲ್ಲಿ ದೀರ್ಘಕಾಲ ಉಳಿಯುವಂತಹವು ದೇವಾಲಯಗಳು ನಾಶವಾಗಬಹುದು, ಚಿತ್ರಗಳು ಮತ್ತು ಶಿಲ್ಪಗಳು ಹಾಳಾಗಬಹುದು. ಹೌದಾ? ನೋಡ್ರಿ, ಮಾನವ ನಿರ್ಮಿತ ವಸ್ತುಗಳಲ್ಲಿ ದೀರ್ಘಕಾಲ ಉಳಿಯುವಂತಹ, ದೀರ್ಘಕಾಲ ಅಂದ್ರ ಬಹಳ ವರ್ಷ, ಎಷ್ಟು ವರ್ಷ ರೀ? ಬಹಳ ವರ್ಷ ಉಳಿಯುವಂತ ದೇವಾಲಯಗಳ ನಾಶವಾಗಬಹುದತ್ತ. ಅದರ ಜೊತೆಗೆ ಚಿತ್ರಗಳು ಮತ್ತು ಶಿಲ್ಪಗಳು ಸಹ ಏನಾಗ್ಬೋದ್ರಿ? ಹಾಳಾಗ್ಬೋದು ಅಂತೇಳಿ ಹೇಳಿದಾರ. ನಂತರ ಆದರೆ ಪುಸ್ತಕಗಳು ಮಾತ್ರ ದೀರ್ಘಕಾಲ ಇರುತ್ತವೆ. ಏನಿರ್ತಾವತ್ರಿ? ಬಹಳ ದಿವಸ ತನಕ ಪುಸ್ತಕಗಳು ಸಹ ಏನಾಗಿರ್ತಾವ? ದೀರ್ಘಕಾಲದವರೆಗೆ ಇರ್ತಾವಂತ. ಹಾಗಾದ್ರೆ ಕೃತಿಕಾರನ ಮನಸ್ಸಿನಲ್ಲಿ ಮೂಡುವ ಹೊಸ ಚಿಂತನೆಗಳು ಎಂದಿಗೂ ಹಾಳಾಗದೆ ಪುಸ್ತಕಗಳಲ್ಲಿ ಹಾಗೆಯೇ ಉಳಿದುಕೊಳ್ಳುತ್ತವೆ. ನೋಡ್ರಿ, ಕೃತಿಕಾರ ಆ ಪುಸ್ತಕವನ್ನ ಏನ ಬರಿತಿರ್ತಾರಲ್ಲ ಲೇಖಕರು, ಕೃತಿಕಾರರು, ಅವರ ಮನಸ್ಸಿನಲ್ಲಿ ಮೂಡುವ ಹೊಸ ಚಿಂತನೆಗಳು, ಅವರ ಮನಸ್ಸಿನೊಳಗೆ ಏನು ಹೊಸ ಚಿಂತನೆಗಳು ಮೂಡ್ತಾವಲ್ಲ, ಚಿಂತನೆ ಅಂದ್ರೇನ? ಯೋಚನೆಗಳು. ಹೌದಾ? ಆ ಯೋಚನೆಗಳು ಎಂದಿಗೂ ಹಾಳಾಗದೆ ಪುಸ್ತಕದಲ್ಲಿ ಹಾಗೆಯೇ ಉಳಿಯುತ್ತವೆ. ಹೌದಾ? ಪುಸ್ತಕ ಹಾಳಾಗುವುದಿಲ್ಲ ಅಂತ ಕೊಟ್ಟಾರ. ಕೃತಿಕಾರನ ಮನಸ್ಸಿನ ಇರ್ತಕ್ಕಂಥ ಯೋಚನೆಗಳು ಸಹ ಏನಾಗಂಗಿಲ್ಲ, ಆ ಪುಸ್ತಕದಲ್ಲಿ ಹಾಳಾಗುವುದಿಲ್ಲ ಅಂತ ಹೇಳಿ ಕೊಟ್ಟಾರ. ಹಾಗಾದ್ರೆ ಈ ಚಿಂತನೆಗಳು ಮುದ್ರಿತ ಹಾಳೆಗಳ ಮೂಲಕ ಮಾತನಾಡುತ್ತವೆ. ಆ ಚಿಂತನೆಗಳು ಯಾವುದ್ರ ಮೂಲಕ ಮಾತಾಡ್ತಾವ? ಹೌದಾ? ಕೃತಿಕಾರನ ಚಿಂತನೆಗಳು ಎಲ್ಲಿ ಲೇಖಕರ ಪುಸ್ತಕದೊಳಗೆ ಬರೆದಿರ್ತಾರ. ಹೌದಾ? ಅವು ಏನಂದ್ರ ಆ ಹಾಳೆಗಳ ಮೂಲಕ ಮಾತನಾಡುತ್ತವೆ. ಅಂದ್ರ ಆ ಕೃತಿಗಳನ್ನ ನಾವು ಓದ್ತೀವಿ. ಹೌದಾ? ಕೃತಿಕಾರನ ಮನಸ್ಸಿನಿಂದ ಓದ್ತೀವೋ ಅಥವಾ ಪುಸ್ತಕದಲ್ಲಿ ಓದ್ತೀವೋ? ಎಲ್ಲಿ ಓದ್ತೀವಿ? ಪುಸ್ತಕದಲ್ಲಿ ಓದ್ತೀವಿ. ಆ ಮುದ್ರಿತ ಹಾಳೆಗಳ ಮುಖಾಂತರ ಏನಾಗ್ತದ ಅಂತಂದ್ರ ಅವು ನಮ್ ಜೊತೆ ಮಾತಾಡ್ತಾವ. ಕಾಲ ಮಹಿಮೆ ಏನೆಂದರೆ ಸದ್ಯಕ್ಕೆ ಅನುಚಿತವೆನಿಸುವ ವಸ್ತುಗಳೆಲ್ಲ ಕಾಲಗರ್ಭದಲ್ಲಿ ಮರೆಯಾಗಿ ಹೋಗುತ್ತವೆ. ಅನುಚಿತವೆನಿಸುವ ವಸ್ತುಗಳೆಲ್ಲ ಏನಾಗಿರ್ತಾವಪ್ಪ ಅಂತಂದ್ರ ಕಾಲಗರ್ಭದಲ್ಲಿ ಮರೆಯಾಗಿ ಹೋಗ್ತಾವ ಅಂತ. ನಂತರ ಸಾಹಿತ್ಯದಲ್ಲಿ ಒಳ್ಳೆಯದಲ್ಲದ ಯಾವುದು ತುಂಬಾ ದಿನ ಉಳಿಯುವುದಿಲ್ಲ. ನೋಡ್ರಿ, ಸಾಹಿತ್ಯದೊಳಗ ಒಳ್ಳೆಯದಲ್ಲದ ಯಾವುದು ಏನಪ್ಪಾ ಅಂತಂದ್ರ ತುಂಬಾ ದಿನ ಅಂತಂದ್ರ ಏನೋ ಬಹಳ ದಿನ. ಏನ್ರಿ? ಬಹಳ ದಿನ ಏನಾಗುವುದಿಲ್ಲ ಅಂತ, ಉಳಿಯುವುದಿಲ್ಲ ಅಂತ. ಹಾಗಾದ್ರೆ ಒಳ್ಳೆಯ ಪುಸ್ತಕಗಳು ಮಾನವ ಜೀವಿತದ ವಿವಿಧ ಹಂತಗಳಲ್ಲಿ ನೆರವಾಗುತ್ತದೆ. ನೋಡ್ರಿ, ಒಳ್ಳೆಯ ಪುಸ್ತಕಗಳು ಮಾನವನ ಜೀವಿತಾವಧಿಯೊಳಗ ವಿವಿಧ ಹಂತದೊಳಗೆ ಏನಾಗ್ತದ ಅಂತಂದ್ರ ನೆರವಾಗ್ತದ, ಸಹಾಯವಾಗ್ತದ ಅಂತೇಳಿ. ನಂತರ ಜಗತ್ತು ಪುಸ್ತಕಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಕಾಪಾಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಜಗತ್ ನೋಡ್ರಿ, ಪುಸ್ತಕಗಳನ್ನ ಕಾಪಾಡೋದ್ರೊಳಗ ಏನಿಲ್ಲ ಅಂತ್ರಿ? ಆಶ್ಚರ್ಯವಿಲ್ಲ. ಹೌದಾ? ಪುಸ್ತಕಗಳಿದ್ದಾಗ ಏನಪ್ಪಾ ಅಂತಂದ್ರ ನಮಗ ಜ್ಞಾನ ಐತಿ. ಹೌದಾ? ಪುಸ್ತಕ ಈ ಜಗತ್ತನ್ನ ಬದಲಾಯಿಸಬಹುದು, ಗೊತ್ತಿರ್ಲಿ. ಹೌದಾ? ಅಂತ ಒಂದು ಶಕ್ತಿ ಎದ್ರೊಳಗದ ಅಂತಂದ್ರ ಪುಸ್ತಕದೊಳಗದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಆ ಒಂದು ಗದ್ಯ ಭಾಗದ ಪ್ರಕಾರ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ಯಾರ ಅಂತ ಹೇಳಿ ನೋಡಿ ಡಿಸ್ಕಷನ್ ಮಾಡೋಣ. ನೋಡ್ರಿ, ಮೊದಲ ಪ್ರಶ್ನೆ ಏನು ಕೇಳಿದಾರ ನೋಡ್ರಿ, ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಡ್ಯಾಶ್ ಡ್ಯಾಶ್ ಸೃಷ್ಟಿ ಅಂತ ಕೇಳ್ಯಾರ. ಹೌದಾ? ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಸೃಷ್ಟಿ ಏನಂದ್ರ ಏನತ್ತೋ ಎಚ್ಚರಿಕೆನೋ ಅಂತದ, ಸಮಯ ಹಾಳು ಮಾಡ್ತಾವ ಅಂತದ, ಅನುಪಯುಕ್ತ ಅಂತದ, ಉಪಯುಕ್ತನಂತ. ಪುಸ್ತಕ ನಮಗ್ ನಿರ್ಮಿತ ವಸ್ತುಗಳಲ್ಲಿ ಉಪಯುಕ್ತನೋ ಏನ್ ಅನುಪಯುಕ್ತನೋ? ಯಾರು ಹೇಳ್ತೀರಿ? ಹೇಳಿ ಸಾಮ್ರಾಟ.
ಎಸ್ ವೆರಿ ಗುಡ್. ಏನ್ರಿ ಉಪಯುಕ್ತವಾದವು. ಅರ್ಥ ಆಗಿತ್ ಪ್ಯಾಸೇಜ? ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿ ಇರುತ್ತವೆ. ಅರ್ಥ ಮಾಡ್ಕೋರಿ. ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿ ಇರುತ್ತವೆ, ಕಾರಣ ಅವುಗಳಲ್ಲಿ ಡ್ಯಾಶ್ ಇರುತ್ತದೆ. ಒಳ್ಳೆಯ ಪುಸ್ತಕಗಳು ಯಾಕೆ ಬಹಳ ದಿನದೊಳಗೆ ಇರ್ತಾವ, ಅದರೊಳಗೆ ಏನ್ ಇರ್ತತಿ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನ ಕೇಳಿದಾರ. ಕೃತಿಕಾರನ ಮನಸ್ಸು ಇರ್ತದನೋ, ಅನುಚಿತ ಸಂಗತಿಗಳಿರ್ತಾವೋ, ಮಹತ್ವಪೂರ್ಣ ವಿಚಾರಗಳಿರ್ತಾವೋ, ಅಥವಾ ಮುದ್ರಿತ ಸಾಮಗ್ರಿಗಳಿರ್ತಾವ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಇಲ್ಲಿ ನೋಡಿದ್ರೆ 3 ಆಯ್ಕೆಗಳು ಒಂದೇ ರೀತಿಯ ಏನಪ್ಪಾ ಅಂತಂದ್ರ ವಿಚಾರಗಳನ್ನ ಹೊಂದ್ಯಾವ. ಆದ್ರೆ ಯಾವ್ದು ಆಗ್ತದೆ, ಹೆಚ್ಚಿನ ಕಾರಣವನ್ನು ಯಾವ್ದು ಕೊಡ್ತೀರಿ ಹೇಳ ಸತೀಶ? ಕೃತಿಕಾರನ ಮನಸ್ಸು ಅಂತ ಹೇಳಿದಾವ್. ಎಸ್ ನೋಡ್ರು. ನೆಕ್ಸ್ಟ್ ಮತ್ತೆ ಯಾರು ಹೇಳ್ತೀರಿ? ಹೇಳ ಲಕ್ಷ್ಮಣ. ಮುದ್ರಿತ ಸಾಮಗ್ರಿ ಅಂತ ಹೇಳಿದ. ಓಕೆ, ನೆಕ್ಸ್ಟ್ ಮತ್ತೆ ಯಾರು ಅರ್ಥ ಆಗೈತಿ? ಹೇಳು. ಅನುಚಿತ ಸಂಗತಿಗಳು ಅಂತ ಹೇಳಿದ್ಲಿಕ್ಕೆ. ಓಕೆ, ಮತ್ತೆ ಯಾರು ಹೇಳ್ತೀರಿ? ಒಂದ್ 4 ಆಪ್ಷನ್ಸ್ ತಾವು, ಎಲ್ಲಾರು ಒಂದೊಂದು ಹೇಳ್ತೀರಿ. ಹೌದಾ? ಹೇಳುವ ನಿಂದೇನ? ಮಹತ್ವಪೂರ್ಣ ವಿಚಾರಗಳು ಅಂತ ಕೇಳಿ 4 ಮಂದಿನ ಕೇಳಿದೀವಿ. 4 ಒಂದೊಂದು ಆನ್ಸರ್ ಹೇಳ್ರಿ. ಅಂದ್ರೆ 4 ಮಂದಿ ಒಂದೊಂದು ಬೇರೆ ಬೇರೆನ ಹಾಕಿ ಬರ್ತೀರಿ. ಅಂದ್ರ ಅರ್ಥ ಆ ಪ್ರಶ್ನೆ ಏನಾಗಿಲ್ಲ ನಿಮ್ಗ, ಅರ್ಥ ಆಗಿಲ್ಲ ಅಂತೇಳಿ. ನೋಡ್ರಿ, ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿ ಇರುತ್ತವೆ, ಕಾರಣ ಅವುಗಳಲ್ಲಿ ಏನಿರ್ತದ ಅಂತ ಕೇಳ. ಒಳ್ಳೆಯ ಪುಸ್ತಕಗಳು ಯಾಕೆ ಬಹಳ ದಿನಗಳು ಕಾಲಾನುಕಾಲಗಳು ಇರ್ತದಪ್ಪ ಅಂತಂದ್ರ ಅದ್ರೊಳಗೆ ಏನಿರ್ತದ ಅಂದ್ರ ಮಹತ್ವಪೂರ್ಣ ವಿಚಾರಗಳಿದ್ದಾಗ ಮಾತ್ರ. ಹೌದಾ? ಅನುಪಯುಕ್ತ ಹೆಂಗಿರ್ತತಿ? ಅನುಚಿತ ಸಂಗತಿಗಳು. ಆಮೇಲೆ ಕೃತಿಕಾರನ ಮನಸ್ಸು, ಅವ್ರು ಎಲ್ಲಿ ಬರ್ದಿರ್ತಾರ? ಕೃತಿಕಾರನ ಮನಸ್ಸಿನ ಚಿಂತನೆಗಳನ್ನು ಎದ್ರೊಳಗೆ ಮುದ್ರಿತ ಮಾಡಿದ್ರ ಅವ್ರ ಪುಸ್ತಕದಾಗ. ಹೌದು, ಆ ಮುದ್ರಿತ ಹಾಳೆಗಳು ನಮ್ಮ ಜೊತೆ ಮಾತಾಡಿದ್ವಿ. ಕೃತಿಕಾರನ ಮನುಷ್ಯನ ಜೋಡಿ ಏನಾದ್ರು ಮಾತಾಡಿದ್ವಿ? ಇಲ್ಲ. ಆಮೇಲೆ ಮುದ್ರಿತ ಸಾಮಗ್ರಿಗಳು ಇರತ್ತವ ಅದ್ರೊಳಗ. ಆದ್ರ ಪ್ರಶ್ನೆ ಏನಂತ ಕೇಳ್ಯಾರಪ್ಪ, ಅರ್ಥ ಮಾಡ್ಕೋರಿ. ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿ ಇರುತ್ತವೆ. ಯಾಕೆ ಒಳ್ಳೆಯ ಪುಸ್ತಕಗಳು ಬಹಳ ವರ್ಷಗಳ ತನಕ ಇರ್ತಾವಪ್ಪ ಅಂತಂದ್ರ ಆ ಪುಸ್ತಕಗಳನ್ನ ನಾವು ಜಾಸ್ತಿ ಏನ್ ಮಾಡ್ತಿರ್ತೀವಿ? ಓದ್ತಿರ್ತೀವಿ, ಅದ್ರ ಬಗ್ಗೆ ತಿಳ್ಕೋತಿರ್ತೀವಿ. ಮಹತ್ವಪೂರ್ಣ ವಿಚಾರಗಳಿದ್ರೆ ಮಾತ್ರ. ಸುಮ್ನೆ ಯಾರ ಪುಸ್ತಕಗಳನ್ನ ಓದ್ತಾರೋ? ಸುಮ್ನೆ ಯಾರು ಓದ್ತಾರೋ? ಅದ್ರೊಳಗೆ ಒಂದು ಒಳ್ಳೆಯ ವಿಷಯ, ಮಹತ್ವಪೂರ್ಣವಾದ ವಿಷಯಗಳು ಇರ್ತಾವಪ್ಪ ಅಂತಂದ್ರ ಅದೇನಾಗ್ತದ್ರಿ? ಕಾಲಾನುಕಾಲದವರೆಗೆ ಅದು ಪುಸ್ತಕ ಇರ್ತದ. ಹೌದಾ? ಈ ತರ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಅನುಚಿತ ಪದದ ಸಮಾನಾರ್ಥಕ ಪದ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಅನುಚಿತ ಪದದ ಸಮಾನಾರ್ಥಕ ಪದ ಯಾವುದು ಅಂತೇಳಿ. ಯಾವ್ದಾಗ್ತದಪ್ಪ? ಅನುಚಿತ ಪದದ ಸಮಾನಾರ್ಥಕ. ಹೇಳು. ನೆಕ್ಸ್ಟ್ ಅನು ಉಪಯುಕ್ತ. ಎಸ್ ವೆರಿ ಗುಡ್. ಕುತ್ಕೋ. ಯಾವ್ದಾಗ್ತದ್ರಿ? ಅನು ಉಪಯುಕ್ತ. ಅನು ಉಪಯುಕ್ತ ಅಂದ್ರೆ ಏನ? ನಿರರ್ಥಕ ಅಥವಾ ಸಭ್ಯ ಅಂತ ಹೇಳಿ ಕರಿತೀವಿ. ನಿರರ್ಥಕ ಅಥವಾ ನಿರರ್ಥಕ ಅಂತಾನು ಕರಿತೀವಿ, ಅನುಪಯುಕ್ತ ಕರಿತೀವಿ. ಅನುಚಿತ ಪದದ ಸಮಾನಾರ್ಥಕ ಪದ ಯಾವ್ದಾಗ್ತದ್ರಿ? ಅನು ಉಪಯುಕ್ತತ. ಎಸ್, ಇದು ಗೊತ್ತಾತಲ್ಲ? ಮಹತ್ವಪೂರ್ಣದ ವಿಚಾರ ಏನ್ ಹೇಳ್ತಾನ ಪ್ಯಾಸೇಜ್ದಾಗ ಐತಿ. ಅದನ್ನ ಸರಿಯಾಗಿ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ನೋಡ್ರಿ, ಜಗತ್ತು ಪುಸ್ತಕಗಳನ್ನು ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ. ಏಕೆಂದರೆ ಜಗತ್ತ ಪುಸ್ತಕಗಳನ್ನ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಯಾಕದು ಸಂಗ್ರಹಿಸ್ತದ, ಸಂರಕ್ಷಿಸ್ತದ, ಕಾಪಾಡ್ತತಿ ಅಂತೇಳಿ ಯಾಕೆ ಕೇಳ್ಯಾರ ಅವ್ರು? ಆ ಪ್ರಶ್ನೆ ನೋಡ್ರಿ. ತರಬೇತಿ ನೀಡುತ್ತದೆ, ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ, ಕಾಲತೀತವಾಗುತ್ತದೆ, ಆಮೇಲೆ ಮಾನವನ ಪ್ರಯತ್ನ ಸಂಭ್ರಮಾಚರಣೆ ಅಂತೇಳಿ. ಏನಿದ್ರ ಅರ್ಥ ಹೇಳ್ರಿ ನೋಡೋಣ. ಜಗತ್ತು ಪುಸ್ತಕಗಳನ್ನ ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ. ಈ ಜಗತ್ತಿ ಪ್ರಪಂಚ ಯಾಕೆ ಪುಸ್ತಕಗಳನ್ನ ಸಂರಕ್ಷಿಸ್ತತೆ ಹೇಳಪ್ಪ? ನೆಕ್ಸ್ಟ್, ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ. ವೆರಿ ಗುಡ್. ಯಾಕಪ್ಪ ಅಂತಂದ್ರ ತರಬೇತಿ ನೀಡಲ್ಲ,
ಹೌದಾ? ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ನಮಗೆ ಏನಾಗ್ತದೆ, ಅದು ನೆರವಾಗ್ತದ. ಪ್ರಶ್ನೆ ನೋಡ್ರಿ ಹೆಂಗದ. ಜಗತ್ತು ಪುಸ್ತಕಗಳನ್ನ ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ. ಇಡೀ ಜಗತ್ತು ಪ್ರಪಂಚ ಯಾಕೆ ಪುಸ್ತಕಗಳನ್ನ ಜಾಗೃತಿಯಿಂದ ಎಚ್ಚರಿಕೆಯಿಂದ ಸಂರಕ್ಷಿಸಪ್ಪ ಅಂತಂದ್ರೆ ಅದೇನಪ್ಪ, ವಿವಿಧ ಕ್ಷೇತ್ರಗಳಲ್ಲಿ ನಮಗೆ ಏನಾಗ್ತದ, ಉಪಯೋಗ ಆಗ್ತದ, ನೆರವಾಗ್ತದ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಈ ವಾಕ್ಯ ವೃಂದದಲ್ಲಿ ನಾಶವಾಗು ಎಂಬ ಪದದ ಪ್ರಯೋಗದ ಅರ್ಥ. ಈ ವಾಕ್ಯದೊಳಗ ನಾಶವಾಗು ಎಂಬ ಈ ಪದದ ಪ್ರಯೋಗದ ಅರ್ಥ ಏನಾಗ್ತದ? ಹೇಳ ಮಲ್ಲಿಕಾರ್ಜುನ. ಏನ್ರಿ? ಹಾಳಾಗು. ಎಸ್, ಓಕೆ, ರೈಟ್ ಆನ್ಸರ್. ನಾಶವಾಗು ಅಂದ್ರೆ ಏನ? ಹಾಳಾಗು, ಅಪಾಯ, ನಾಶ, ಸಂಹಾರ, ಈ ರೀತಿ ನಾವು ಕರಿತೀವಿ. ಹಾಳಾಗು ಅಂದ್ರ ಕುತ್ಕೋ, ನಾಶ, ಹಾನಿಯಾಗು, ಅಪಾಯ, ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಒಂದು ಈ ಫ್ಯಾಷೇಜ್ದಾಗ ಹಲವಾರು ನೋಡ್ರಿ ಎಷ್ಟು ವಿಷಯಗಳು ಏನಾದ್ರು ನಮ್ಗ ಕೆಲವೊಂದಿಷ್ಟು ಪ್ರಶ್ನೆಗಳ ಅರ್ಥ ಆದವನ ಇಲ್ಲ. ಯಾಕೆ ಅರ್ಥ ಆಗಿಲ್ಲ ಅವು? ಸರಿಯಾಗಿ ನಾವು ಗದ್ಯ ಭಾಗವನ್ನ ಓದಿಲ್ಲ. ಗದ್ಯ ಭಾಗವನ್ನು ಯಾರು ಸರಿಯಾಗಿ ಓದ್ತೀರಿ, ಹೌದಾ, ಪ್ಯಾರಾ ಮಾಡಿ ಗದ್ಯ ಭಾಗವನ್ನು ಓದ್ಬೇಕ. ಆ ಪ್ಯಾರಾ ಮಾಡಿ ಗದ್ಯ ಭಾಗವನ್ನು ಓದಿದ್ರಿ ಅಂದ್ರ ಅದರ ಅರ್ಥ ನಿಮ್ಗೆ ಏನಾಗ್ತದ, ಸರಿಯಾಗಿ ಗೊತ್ತಾಗ್ತದ. ನೋಡ್ರಿ, ಒಂದು ಪ್ಯಾಸೇಜ್ದೊಳಗ ಎರಡು ಏನದಪ್ಪ ಅಂತಂದ್ರ ಪ್ರಶ್ನೆಗಳು ಕ್ಲಿಷ್ಟಕರವಾದವು, ಹೌದಿಲ್ಲ? ಅವು ಎರಡು ಯಾಕೆ ಕ್ಲಿಷ್ಟಕರ ಆದಪ್ಪ ಅಂತಂದ್ರ ಆ ಗದ್ಯ ಭಾಗವನ್ನ ಇನ್ನು ಏನ್ ಮಾಡ್ಬೇಕು, ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕ. ಅಲ್ಲಿಯೂ ಪರೀಕ್ಷೆಯೊಳಗೂ ಹಿಂಗ ಆಗ್ತತಿ. ಏನ್ ಅನಿಸ್ಬಿಡ್ತತಿ, ಆಯ್ಕೆಗಳನ್ನ ನೋಡಿದಾಗ ಇದ ಆನ್ಸರ್ ಆಗ್ತತಿ ಅನಿಸ್ಬಿಡ್ತತಿ, ಹೌದಾ? ಅದಕ್ಕೆ ಏನ್ ಮಾಡ್ರಿ, ಗದ್ಯ ಭಾಗವನ್ನ ಸರಿಯಾಗಿ ಅರ್ಥ ಮಾಡ್ಕೋರಿ. ಎಲ್ಲ ಅರ್ಥ ಆಯ್ತಾ ಇವತ್ತಿಂದ? ಎಲ್ಲರಿಗೂ ಅರ್ಥ ಆಯ್ತು? ಎಸ್, ಓಕೆ. ಇವತ್ತಿನ ದಿವಸ ನಾವ್ ಏನ್ ಮಾಡಿದಪ್ಪ ಅಂತಂದ್ರೆ 14ನೇ ಒಂದು ಗದ್ಯ ಭಾಗವನ್ನು ಮುಗಿಸಿದ್ವಿ. ನಾಳೆ ಮುಂದಿನ ಗದ್ಯ ಭಾಗವನ್ನ ಮತ್ತೆ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನು ತರ್ತಾ ಇದ್ದೀವಿ. ಯಾರು ಆನ್ಲೈನ್ ಕ್ಲಾಸ್ ಅನ್ನು ನೋಡ್ತಾ ಇದ್ದೀರಾ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಗದ್ಯ ಭಾಗವನ್ನ ನಿಮ್ ನೋಟ್ಬುಕ್ ನಲ್ಲಿ ಬರೆದಿಟ್ಕೊಂಡು ಅದರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನ ಸರಿಯಾಗಿ ಮಾಡಿ ಮತ್ತೆ ನಾಳೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಜೈ ಹಿಂದ್.